अतो विष्णौ पराभक्तिस्तद्भक्तेषु रमादिषु तारतम्येन कर्तव्या पुरुषार्थमभीप्सत स्वादरः सर्वजन्तूनां संसिद्धो हि स्वभावतः ततोऽधिकस्वोत्तमेषु तदाधिक्यानुसारतः कर्तव्यो वासुदेवान्तं सर्वथा शुभमिच्छत। पुराणर्षिणा व्यासेन शाखासहस्रकृता यदिदं श्रीमद्भागवतं नाम पुराणरत्नं संरचितं तस्य सारोद्धारः खलु अरण्यकाचार्येण विष्णुतीर्थेन संरचितः। भागवतस्य गूढानि तत्त्वानि प्रकाशयते। तत्र धर्मोपदेशप्रकरणे नैकविधाः ये धर्माः नारदेन युधिष्ठिराय प्रोक्ताः, अन्यैश्च ऋषभपुत्रैः नवभिः मुनिभिः विदेहराजं प्रति प्रोक्ताः, त एव इदानीं सर्वेषाम् अस्माकं कर्णपथम् आगच्छन्ति। तत्र 1940-200तमः श्लोकः, 239ನೇ ಶ್ಲೋಕ। ಧರ್ಮಂ ತು ಸಾಕ್ಷಾತ್ ಭಗವತ್ಪ್ರಣೀತಂ ನ ವೈ ವಿದುರ್ಋಷಯೋ ನಾಪಿ ದೇವಾಃ ನ ಸಿದ್ಧಮುಖ್ಯಾ ಅಸುರಾ ಮನುಷ್ಯಾಃ ಕುತೋನು ವಿದ್ಯಾಧರ ಚಾರಣಾದಯಃ ಇತಿ। ಅಥ ತತ್ರೈವ ವ್ಯಾಖ್ಯಾಯಾಂ ವಿಷ್ಣುತೀರ್ಥಾಚಾರ್ಯः ಆಹ ಸರ್ವೇಷಾಂ ತನುಭೃತಾಂ ಸ್ವಸ್ಮಿನ್ ಆದರಸ್ತಾವತ್ ಅನುಭವಸಿದ್ಧಃ ಇತಿ। ಸ ಚ ನಾಣ್ಯನಿಮಿತ್ತೀಕೃತ್ಯೇತಿ ಚ ಸ ಏವ ಹಿ ಪ್ರೇಮಾಪರಪರ್ಯಾಯಃ ಭಕ್ತಿರ್ನಾಮ ಅನುವೃತ್ತಿಪದಾವಿಧೇಯಶ್ಚ ಸ ಚ ವಿನಾ ವೈರಾಗ್ಯಂ ನೋತ್ಪದ್ಯತೆ ಏವ। ಅಥ ಅಸ್ಯ ವಿಷ್ಣುತೀರ್ಥಾಚಾರ್ಯೇಣ ಪ್ರಕಟಿತಸ್ಯ ಅಭಿಪ್ರಾಯಸ್ಯ ಮೂಲಂ ತು ಅನುವ್ಯಾಖ್ಯಾಯಾಂ ಶ್ರೀಮದಾಚಾರ್ಯೇಣ ಪ್ರೋಕ್ತಂ ದೃಶ್ಯತೆ, ಆಚಾರ್ಯೇಣ ಪ್ರೋಕ್ತಂ ಶ್ರೂಯತೆ। ಸರ್ವಜಂತೂನಾಂ ಸ್ವಾದರಃ ಸ್ವಭಾವತಃ ಸಂಸಿದ್ಧ ಏವ ವರ್ತತೆ, ತಸ್ಮಾತ್ ಸ್ವಾದರಾತ್ ಅಧಿಕಃ ಆದರಃ ಸ್ವೋತ್ತಮೇಷು ತದಾಧಿಕ್ಯಾನುಸಾರತಃ ಸಾಧಕೇನ ವಿಧೀಯೇತ। ತಸ್ಯ ಚ ಆದರಸ್ಯ ಪರಾಗತಿಃ ಅತ್ಯಂತಂ ಶ್ರೇಷ್ಠಃ ಸ್ವಯಂ ಭಗವಾನ್ ವಾಸುದೇವ ಏವ। ಏವಂ ಚ ಭಗವತಿ ವಾಸುದೇವೇ ಸರ್ವಶ್ರೇಷ್ಠಾ ಭಕ್ತಿಃ, ಅನ್ಯೇಷು ಚ ರಮಾದಿಷು ತದ್ಭಕ್ತೇಷು ತಾರತಮ್ಯೇನ ಭಕ್ತಿಃ ವಿಧೀಯೇತ। ಅನೇನೈವ ಚ ತಾರತಮ್ಯೇನ ಕೃತೇನ ಭಕ್ತ್ಯಾದಿರೂಪೇಣ ಸಾಧನೇನ ಸರ್ವೇಪಿ ಪುರುಷಾರ್ಥಾಃ ಸಂಪಾದ್ಯೇರನ್।
ಶ್ರೀಮದ್ ಭಾಗವತದ ಸಾರೋದ್ಧಾರವನ್ನು ವಿಷ್ಣು ತೀರ್ಥಾಚಾರ್ಯ ಏನು ಮಾಡಿದ್ದಾರೆ, ಅಲ್ಲಿ ಅವರು ಈಗಾಗಲೇ ಹೇಳಿದಂಥ ಒಂದು ವಿಷಯವನ್ನು ನಾವು ನೋಡಿದ್ದೇವೆ ಈ ಹಿಂದಿನ ದಿವಸ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಷಯಗಳನ್ನು ನಾವು ಮನನ ಮಾಡಬೇಕು. ನಮ್ಮ ಸಾಧನೆಗೆ ಭಗವಂತನಲ್ಲಿ ನಾವು ತೋರಿಸ್ಬೇಕಾದಂಥ ಸರ್ವಶ್ರೇಷ್ಠವಾದಂಥ ಭಕ್ತಿಗೆ ಅದು ಉಪಯುಕ್ತ ಆಗ್ತದೆ ಅಂತ ನನಗೆ ಕಾಣಿಸ್ತು. ಅದಕ್ಕಾಗಿ ಮತ್ತಷ್ಟು ಇದ್ರ ಬಗ್ಗೆ ಮನನ ಮಾಡಬೇಕು, ಮತ್ತಷ್ಟು ಇದ್ರ ಬಗ್ಗೆ ಯಾಕೆ ಈ ಜಗತ್ತೆಲ್ಲವನ್ನು ಬಿಟ್ಟು ನಾವು ಭಗವಂತನನ್ನು ಆರಾಧಿಸಬೇಕು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ಅಂತರಾಯಣ ಸಹಸ್ರೇಣಾಪಿ ಅಪ್ರತಿಬದ್ಧ ಸ್ವಾತ್ಮಾತ್ಮೀ ಸಮಸ್ತ ವಸ್ತುಭ್ಯ ಅನಂತ ಗುಣಾವಧಿಕ ಪ್ರೇಮ ಪ್ರವಾಹ ಭಕ್ತಿ ಅಂತ ಜಯತೀರ್ಥರು ಹೇಳ್ತಾರೆ. ಜಯತೀರ್ಥರ ಆರಾಧನಾ ಇವತ್ತು. ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಸಮಸ್ತ ಗುಣಾಧಿಕ, ನಾನು ನನ್ನದು ಅನ್ನುವಂಥ ವಸ್ತುಗಳೇನಿವೆ ಇದೆಲ್ಲದಕ್ಕಿಂತಲೂ ಹೆಚ್ಚಿನ ಒಂದು ಪ್ರೇಮ ಅದನ್ನು ಭಗವಂತನಲ್ಲಿ ನಾವಿಡಬೇಕು. ನಮ್ಮಲ್ಲಿ ಪ್ರೇಮ ಇಡಬೇಕು ಅಂತನ್ನೋದು ನಮಗೆಲ್ರಿಗೂ ಸಹಜವಾಗಿ ಇನ್ಸ್ಟಿಂಕ್ಟಿವ್ಲಿ ಬಂದಿರುವಂಥ ವಿಷಯ ಇದು. ಆದರೆ ಈ ಒಂದು ಸ್ವಭಾವವನ್ನು ನಾವು ಭಗವಂತನನ್ನು ಪ್ರೀತಿಸುವಂಥ ಒಂದು ಸ್ವಭಾವವಾಗಿ ಮಾರ್ಪಡಿಸ್ಕೊಳ್ಬೇಕು. ನಾವು ನಮ್ಮನ್ನ ಮತ್ತು ನಮ್ಮವರನ್ನ ಏನು ಪ್ರೀತಿಸ್ತೀವಿ ಅದಕ್ಕಿಂತ ಹೆಚ್ಚಿನ ಪ್ರೀತಿಯನ್ನ ಭಗವಂತನಲ್ಲಿ ಇಡಬೇಕು. ಅನಂತ ಗುಣಾವಧಿಕ, ಬಹಳ ದೊಡ್ಡ ಭಕ್ತಿ ಅವನಲ್ಲಿ ನಮಗಿರಬೇಕು. ಮತ್ತು ಅಂತರಾಯಣ ಸಹಸ್ರೇಣಾಪಿ ಅಪ್ರತಿಬದ್ಧ, ಸಾವಿರಾರು ವಿಘ್ನಗಳು ಬಂದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದ ಭಂಗ ಬರಬಾರದು. ಸಾಮಾನ್ಯವಾಗಿ ಸಾಂಸಾರಿಕ ಕ್ಲೇಶಗಳಿಗೆ ನಾವು ಬಲಿಯಾದಾಗ ಆ ಭಗವಂತನಲ್ಲಿ ನಾವು ತೋರಿಸುವಂಥ ಭಕ್ತಿ ಶಿಥಿಲ ಆಗ್ತದೆ. ನಮ್ಮ ಭಕ್ತಿಯ ದಾರ್ಢ್ಯದ ಪರೀಕ್ಷೆ ಆಗುವುದು ಆ ಕಷ್ಟದ ಸಂದರ್ಭಗಳಲ್ಲಿ. ಅದಕ್ಕೆ ಅಂತರಾಯಣ ಸಹಸ್ರೇಣಾಪಿ ಅಪ್ರತಿಬದ್ಧ ಅಂತ ಜಯತೀರ್ಥರು ಹೇಳುವುದು ಅದಕ್ಕಾಗಿ. ಸಾವಿರಾರು ವಿಘ್ನಗಳು ಬಂದರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದ ಆ ಭಕ್ತಿಯ ಪ್ರವಾಹಕ್ಕೆ, ಪ್ರೇಮ ಪ್ರವಾಹಕ್ಕೆ ಯಾವುದೇ ಭಂಗ ಬರಬಾರದು ಅಂತ. ಹಾಗೆ ಅನೇಕ ಥರದ ಕಷ್ಟಕೋಟಲೆಗಳು ಬಂದರೂ, ದ್ವಂದ್ವಗಳು ಬಂದರೂ ಯಾವುದೇ ರೀತಿಯಾದ ಶಿಥಿಲತೆ ಬರಬಾರದು ಅಂದರೆ ಭಗವಂತನಲ್ಲಿ ಅಂಥ ಗಾಢವಾದ ಭಕ್ತಿಯನ್ನು ತೋರಿಸುವುದನ್ನು ನಾವು ಮತ್ತಷ್ಟು ರೂಢಿಸ್ಕೋಬೇಕು. ಒಂದು ಬಾರಿ ಭಗವಂತನಲ್ಲಿ ಭಕ್ತಿ ತೋರಿಸುವುದನ್ನು ಕಲ್ತಿದ್ದೀವಿ, ಒಂದಿಷ್ಟು ಶಾಸ್ತ್ರ ಶ್ರವಣ ಇತ್ಯಾದಿಗಳನ್ನು ಮಾಡಿದ್ದೀವಿ, ಇನ್ನು ಭಕ್ತಿ ಜ್ಞಾನ ವೈರಾಗ್ಯಗಳು ನಮಗೆ ಸಿದ್ಧ ಆಯಿತು, ಇನ್ನು ನಾವೇನು ಮಾಡಬೇಕಾಗಿಲ್ಲ ಅಂತ ಅದನ್ನು ನಾವು ತುಂಬ ಲಘುವಾಗಿ ತಗೊಳ್ಬಾರದು. ಇಟ್ ಶುಡ್ ನಾಟ್ ಬಿ ಟೇಕನ್ ಗ್ರಾಂಟೆಡ್ ನನಗನ್ಸೋದು. ಯಾವಾಗ ಅನೇಕ ಸಂದರ್ಭಗಳಲ್ಲಿ ನಮಗೆ ಮತ್ತೆ ಆ ಭಕ್ತಿಯ ಪರೀಕ್ಷೆ ಆಗ್ತಿರ್ತದೆ. ಅದಕ್ಕಾಗಿ ಮತ್ತಷ್ಟು ಮನನ ಮಾಡಬೇಕಾದ ಅಗತ್ಯ ನನಗೆ ಈಗ ಕಾಣ್ತದೆ. ಈ ಹಿಂದೆ ಭಾಗವತದಲ್ಲೇ ಒಂದು ಶ್ಲೋಕ ಬಂದಿದೆ. ಭಾಗವತ ಸಾರೋದ್ಧಾರದಲ್ಲಿ 165ನೇ ಶ್ಲೋಕದ ರೂಪದಲ್ಲಿ ವಿಷ್ಣು ತೀರ್ಥರು ಅದನ್ನು ಹೇಳಿದ್ದಾರೆ. ಅದನ್ನು ಮತ್ತೊಂದು ಬಾರಿ ಈ ಸಂದರ್ಭದಲ್ಲಿ ಮನನ ಮಾಡ್ಕೊಳ್ಳೋದು ಈಗ ಉಚಿತವಾಗಿ ಕಾಣಿಸ್ತದೆ ನನಗೆ. ಏವಂ ವಿವೃಶ್ಯ ವ್ಯಭಿಚಾರಿ ಸದ್ಗುಣಂ ಪದಂ ನಿಜೈಕಾಶ್ರಯಿ ಸದ್ಗುಣಾಶ್ರಯಂ ವವರೇ ಪರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ ಅಂತ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಬಂದಿರುವಂಥ ಶ್ಲೋಕ. ಲಕ್ಷ್ಮೀದೇವಿ ಎಲ್ಲ ದೇವತೆಗಳ ಗುಣಾವಗುಣಗಳನ್ನು ತೂಗಿ ನೋಡಿದಳಂತ. ಕೊನೆಗೆ ಅವ್ಯಭಿಚಾರಿ ಸದ್ಗುಣ ಈ ಭಗವಂತ, ಉಳಿದವರೆಲ್ಲರೂ ವ್ಯಭಿಚಾರಿ ಸದ್ಗುಣರು. ಒಂದು ಗುಣ ಇದ್ದರೆ ಇನ್ನೊಂದು ದೋಷ ಇರ್ತದೆ, ಒಂದು ಗುಣ ಈಗಿದ್ದರೆ ಮತ್ತೊಂದು ಕಾಲದಲ್ಲಿ ಅದು ಇರ್ತದೆ ಅಂತಿಲ್ಲ. ಹೀಗೆಲ್ಲ ನೂರಾರು ಸಮಸ್ಯೆಗಳು ನಮಗೆ. ಆದರೆ ಭಗವಂತನಲ್ಲಿ ಇಂಥ ಒಂದು ಸದ್ಗುಣ ಈಗ ಇದ್ದರೆ
ಹಿಂದೆ ಯಾವುದಿತ್ತೋ, ಅನಾದಿ ಕಾಲದಿಂದಲೂ ಯಾವ ಗುಣ ಇತ್ತೋ ಅದೀಗೂ ಇದೆ, ಮುಂದೂ ಇರ್ತದೆ. ಯಾವ ದೋಷ ಎಂದಿಗೂ ಇರಲಿಲ್ವೋ ಆ ದೋಷ ಇಂದೂ ಇಲ್ಲ, ಮುಂದೆಂದೂ ಇರೋದಿಲ್ಲ. ಯಾವ ಕಲ್ಯಾಣ ಗುಣವೂ ಅವನಲ್ಲಿ ಇಲ್ಲ ಅಂತಿಲ್ಲ. ಇಂಥ ಸ್ವರೂಪಭೂತ ಸದ್ಗುಣಗಳ ನಿಧಿ ಅವನು. ಸದ್ಗುಣಾಶ್ರಯಂ ಸರ್ವಗುಣೈ ಅಪೇಕ್ಷಿತಂ. ತನ್ನ ಈ ಕಲ್ಯಾಣ ಗುಣಗಳಿಂದ ಅವನು ಎಲ್ಲರಿಂದಲೂ ಅಪೇಕ್ಷಿತನಾದವನು. ಅಂಥ ಪರಮಾತ್ಮನನ್ನ ಅವಳು ಬಯಸಿದಳು ಅಂತ ಅಲ್ಲಿ ಬಂದಿರೋದು. ಇದು ನಾವು ನೋಡಿದ್ದೇವೆ. ಇದನ್ನೇ ನಾವೀಗ ಇಲ್ಲಿ ಕೂಡ ಅನುಸಂಧಾನ ಮಾಡಿಕೊಳ್ಬೇಕಾದ್ದು. ನಮ್ಮ ಬಗ್ಗೆ ನಮಗೆಲ್ರಿಗೂ ಆಧಾರ ಇದೆಯಲ್ಲ, ನಮ್ಮವ್ರ ಬಗ್ಗೆಯೂ ನಮ್ಗೆ ಆಧಾರ ಇದೆ. ನಮ್ಮವ್ರ ಬಗ್ಗೆ ಅನ್ನೋದು ಇರಲಿ, ನಮ್ಮ ಬಗ್ಗೆ ನಮಗಿರುವಂತಹ ಆಧಾರವನ್ನು ಒಂದು ಬಾರಿ ನಾವು ಆಲೋಚನೆ ಮಾಡ್ಕೊಳ್ಳೋಣ. ಆಧಾರ, ಆತ್ಮವಿಶ್ವಾಸ, ದುರಹಂಕಾರ ಇತ್ಯಾದಿಗಳು ಏನಿವೆ ಅವುಗಳನ್ನು ಒಂದು ಬಾರಿ ಇಲ್ಲಿ ಆಲೋಚನೆ ಮಾಡೋಣ. ಅದು ಯಾಕಾಗಿ ಬಂದಿರ್ತದೆ? ಜನ್ಮ ಕರ್ಮ ವಯೋ ರೂಪ ವಿದ್ಯೆ ಐಶ್ವರ್ಯ ಧನಾದಿಭಿಹಿ ಅಂತ ಹೇಳ್ತದೆ ಭಾಗವತ. ಹಿಂದೆ ಅದು ಕೂಡ ಬಂದಿದೆ. ಒಂದು ಶ್ರೇಷ್ಠ ಜನ್ಮ ಪಡ್ಕೊಂಡಿದ್ದೇನೆ, ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದ್ದೇನೆ, ನಾನು ಮಾಡುವ ಕರ್ಮ ಬಹಳ ಶ್ರೇಷ್ಠವಾದ್ದು, ಯೌವನ ನನಗಿದೆ, ರೂಪ ನನಗಿದೆ, ಇತರರಲ್ಲಿ ಇಲ್ಲದ ವಿದ್ಯೆ ನನಗಿದೆ, ಐಶ್ವರ್ಯ ನನಗಿದೆ, ಧನ ಸಂಪತ್ತು ನನಗಿದೆ ಅಂತ ಹೀಗೆಲ್ಲ ನಾನಾ ಕಾರಣಗಳಿಂದಾಗಿ ಮನುಷ್ಯನಿಗೆ ಅಹಂಕಾರ ಬರ್ತಿರ್ತದೆ. ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ನಾವು ಆಲೋಚನೆ ಮಾಡಬೇಕು. ನಮಗೆ ಬಂದಿರುವಂಥ ರೂಪ, ಯಾವ ರೂಪದ ಬಗ್ಗೆ ನಾವು ಅಹಂಕಾರ ಪಡ್ತಾ ಇದ್ದೀವೋ, ಸೌಂದರ್ಯದ ಬಗ್ಗೆ ಗಂಡು ಹೆಣ್ಣು ಇಬ್ಬರು ಆಲೋಚನೆ ಮಾಡಬೇಕು. ಈ ರೂಪ ಎಷ್ಟು ಶಾಶ್ವತ? ನಾವು ಹಿಂದೆ ಯೌವನದಲ್ಲಿ ಬಾಲ್ಯದಲ್ಲಿದ್ದಾಗ, ಮುಂದೆ ಯೌವನಕ್ಕೆ ಬಂದಾಗ ಏನು ರೂಪ ಇತ್ತು, ಆ ರೂಪ ಈಗ ಮಧ್ಯ ವಯಸ್ಸಿಗೆ ವಾರ್ಧಕ್ಯಕ್ಕೆ ನಾವು ವಾಲಿದಾಗ ಆ ರೂಪ ಇದೆಯಾ? ಮತ್ತೆ ನಮ್ಮನ್ನೇ ನಾವು ಬಹಳ ದೊಡ್ಡ ಸುಂದರರು ಅಂತ ಭ್ರಮಿಸಿದ್ದೀವಲ್ಲ. ಈ ಜಗತ್ತಿನಲ್ಲಿ ಸೌಂದರ್ಯದಲ್ಲಿ ಒಬ್ಬರನ್ನೊಬ್ಬರು ಮೀರಿಸಿದಂತಹ ವ್ಯಕ್ತಿಗಳು ಯಾರಾದರೂ ಇದ್ದಾರೋ ಇಲ್ವೋ? ಬೇರೆಯವರು. ಜಗತ್ತೆಷ್ಟು ವಿಶಾಲವಾಗಿದೆ. ಹಿಂದೆ, ಇಂದು, ಮುಂದೆ ನಾನಾ ಥರದ ಜನ ಎಲ್ಲ ಇದ್ದೇ ಇರ್ತಾರೆ. ನಾವೇನು ನಮ್ಮ ಸೌಂದರ್ಯದ ಬಗ್ಗೆ ಭ್ರಮ ಪಡುವುದಿದೆ, ಅಹಂಕಾರ ಪಡುವುದಿದೆ? ನಮ್ಮ ಜಾತಿಯ ಬಗ್ಗೆ ನಾವೇನು ಅಹಂಕಾರ ಪಡುವುದಿದೆ? ನಾವು ಮಾಡುವ ಶ್ರೇಷ್ಠ ಕರ್ಮಗಳ ಬಗ್ಗೆ ನಾವೇನು ಅಹಂಕಾರ ಪಡುವುದಿದೆ? ಎಷ್ಟೆಷ್ಟು ದೊಡ್ಡ ದೊಡ್ಡ ದೇವತೆಗಳಿದ್ದಾರೆ, ಋಷಿಗಳಿದ್ದಾರೆ, ಸಾಧಕರಿದ್ದಾರೆ. ಮನುಷ್ಯರೇ ಎಷ್ಟೆಷ್ಟು ದೊಡ್ಡ ದೊಡ್ಡ ಲೋಕೋಪಯೋಗಿ ಕರ್ಮಗಳನ್ನು, ಧರ್ಮ ಕರ್ಮಗಳನ್ನು ಮಾಡಿದವರಿದ್ದಾರೆ. ಯಾವ ವಿದ್ಯೆಯ ಬಗ್ಗೆ ನಾವು ಅಹಂಕಾರ ಪಡುವುದು? ಏನನ್ನು ಓದಿದ್ದೀವಿ, ಏನು ತಿಳ್ಕೊಂಡಿದ್ದೀವಿ ಅಂತ ಅಹಂಕಾರ ಪಡೋದು ನಾವು? ಎಷ್ಟು ಗೊತ್ತಿದೆಯೋ ಯಾವತ್ತು? ಗೊತ್ತಿರುವುದಕ್ಕಿಂತ ಗೊತ್ತಿಲ್ಲದೆ ಇರುವುದೇ ಹೆಚ್ಚು, ನಮ್ಮನ್ನು ನಾವೇ ಪರಿಶೀಲಿಸಿಕೊಂಡಾಗ. ಬಹಳ ಗೊತ್ತಿದೆ ಅಂತ ನಮ್ಮ ಬಗ್ಗೆ ನಾವು ಭ್ರಮ ಪಟ್ಟಿರ್ತೀವಿ ಅಷ್ಟೆ. ಹೀಗೆ ಅಜ್ಞಾನವೇ ನಮ್ಮದು ಹೆಚ್ಚು. ಯದಾ ಕಿಂಚಿಜ್ಞೋ ಜ್ವರ ಇವ ಮಧೋಮೇ ವ್ಯಪಗತಃ ಅಂತ ಒಂದು ಸಂಸ್ಕೃತದ ಸುಭಾಷಿತ ಹೇಳ್ತದೆ. ಸ್ವಲ್ಪ ನನಗೆ ಜ್ಞಾನ ಬಂತು, ಆಗ ನನ್ನ ಅಹಂಕಾರ ಹೋಯ್ತಂತೆ. ಏನೂ ಜ್ಞಾನ ಬಂದಿಲ್ಲದೆ ಇದ್ದಾಗ ಅಹಂಕಾರ ಇತ್ತು, ನಾನೇ ಬಹಳ ಬಲ್ಲಿದ ಅಂತ ತಿಳ್ಕೊಂಡಿದ್ದೆ. ಸ್ವಲ್ಪ ಜ್ಞಾನ ಬಂದಾಗ ಆ ನನ್ನ ಮದ ಇಳಿಯಿತು. ಇನ್ನೂ ಹೆಚ್ಚು ತಿಳಿದಾಗ ಆ ಮದ ಪೂರ್ಣ ಇಳಿತದೆ. ನಮ್ಗೆ ಹೆಚ್ಚು ಹೆಚ್ಚು ಗೊತ್ತಾದಾಗ, ಹೆಚ್ಚು ಹೆಚ್ಚು ನಾವು ಓದಿದಾಗ, ಈ ಹಿಂದೆ ಈ ವಿಷಯ ಗೊತ್ತಿರಲಿಲ್ಲ ಆದರೆ ನಾನು ಅಹಂಕಾರ ಪಡ್ತಿದ್ದೆ ಅಂತ ನಮಗೆ ಮನವರಿಕೆ ಆಗ್ತದೆ. ಅದಕ್ಕಾಗಿ ಶೃಣುಯಾದ್ ಯಾವದ್ ಅಜ್ಞಾನಂ
ನಮಗೆ ಎಲ್ಲಿವರೆಗೂ ಅಜ್ಞಾನ ಇದೆಯೋ ಅಲ್ಲಿವರೆಗೂ ನಾವು ಶ್ರವಣ ಮಾಡ್ತಾನೆ ಮುಂದುವರಿಬೇಕು ಅಂತ ಶಾಸ್ತ್ರ ಹೇಳ್ತದೆ. ಐಶ್ವರ್ಯದ ಬಗ್ಗೆ ಆದರೂ ನಾವೇನು ಅಹಂಕಾರ ಪಡುವುದಿದೆ? ಅನೇಕ ಜನ ಈ ಜಗತ್ತಿನಲ್ಲಿ ಎಷ್ಟೆಷ್ಟು ಐಶ್ವರ್ಯವಂತರಿದ್ದಾರೆ, ಅಖಂಡ ಭೂಮಂಡಲಾಧಿಪರಿದ್ದಾರೆ, ಚತುಸ್ಸಾಗರ ಪರ್ಯಂತವಾದಂತಹ ಭೂಮಿಯನ್ನು ಆಳಿದವರಿದ್ದಾರೆ. ಯಾವ ಐಶ್ವರ್ಯದ ಬಗ್ಗೆ ನಾವು ಭ್ರಮ ಪಡುವುದು? ಹೇಳ್ತದೆ ರಾಮಾಯಣ, ಸರ್ವೇ ಕ್ಷಯಾಂತಹ ನಿಚಯಾಹ. ಎಲ್ಲ ಸಂಪತ್ತುಗಳು ಕೂಡ ಒಂದಲ್ಲ ಒಂದು ದಿವಸ ಹೋಗಬೇಕಾಗುತ್ತದೆ, ಶಾಶ್ವತವಾಗಿ ಇರ್ಲಿಕ್ಕಾಗಿ ನಮ್ಮ ಜೊತೆ ಇರುವಂಥದ್ದಲ್ಲ. ಪತನಾಂತಹ ಸಮುಚ್ಚಯಾಹ. ನಾವೇರಿದ ಎತ್ತರಗಳು, ಬೌದ್ಧಿಕ ಎತ್ತರಗಳು, ಅಧಿಕಾರದ ಎತ್ತರ, ಸ್ಥಾನಮಾನದ ಎತ್ತರಗಳೆಲ್ಲ ಒಂದು ಬಾರಿ ನಮ್ಮನ್ನು ಬೀಳಿಸ್ಲಿಕ್ಕೆ ಇರೋದು. ಸಂಯೋಗ ವಿಪ್ರಯೋಗ ಅಂತಹ ಬಂಧು ಬಾಂಧವರ ಬಗ್ಗೆ ನಾವು ಇಷ್ಟು ಭ್ರಮ ಪಡ್ತಾ ಇದ್ದೇವೆ. ಆ ಎಲ್ಲಾ ಸಂಯೋಗಗಳು ಇರುವುದು ಒಂದು ಬಾರಿ ವಿಯೋಗದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಮರಣಾಂತಂಚ ಜೀವಿತಂ. ಯಾವ ಈ ಜೀವನದ ಬಗ್ಗೆ ಇಷ್ಟೊಂದು ಭ್ರಮ ಇಟ್ಕೊಂಡಿದ್ದೇವೆ, ಆ ಜೀವನ ಒಂದು ಬಾರಿ ಕೊನೆ ಕಾಣಬೇಕು, ಅದು ಮರಣದಲ್ಲಿ ಪರ್ಯವಸಾನ ಕಾಣಬೇಕು. ಹೀಗೆಲ್ಲ ಇರುವಾಗ ಐಶ್ವರ್ಯದ ಬಗ್ಗೆ, ವಿದ್ಯೆ ಬಗ್ಗೆ, ಧನ ಸಂಪತ್ತಿನ ಬಗ್ಗೆ ನಾವೇನು ಅಹಂಕಾರ ಪಡುವುದಿದೆ? ನಾವು ನಮ್ಮ ಈ ಜನ್ಮ, ಕರ್ಮ, ವಯಸ್ಸು, ರೂಪ ಇತ್ಯಾದಿಗಳ ಬಗ್ಗೆ ಇವತ್ತು ಅಹಂಕಾರ ಪಟ್ರೆ, ಅತಿಯಾದ ಆದರ ನಾವೇನಾದ್ರು ಬೆಳೆಸ್ಕೊಂಡ್ರೆ, ಚಿಕ್ಕ ಮಕ್ಕಳು ತಾವು ಮಾಡಬೇಕಾದ ಕರ್ತವ್ಯಗಳು, ಶಾಲೆಗೆ ಹೋಗಬೇಕು, ಶಾಲೆಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಬೇಕು ಅನ್ನುವಂಥ ಒಂದು ಬೇಸಿಕ್ ಕರ್ತವ್ಯ, ಅಂಥದನ್ನೇ ಅವು ಮರೆತು ಯಾವುದೋ ಆಟದಲ್ಲಿ, ಕೆಲಸಕ್ಕೆ ಬಾರದ ನಾಳಿನ ಜೀವನಕ್ಕೆ ಉಪಯೋಗ ಬರದೇ ಇರುವಂಥ ಆಟದಲ್ಲೇ ಅವು ಮುಳುಗಿದ್ರೆ ಅದು ಹೇಗೆ ದೊಡ್ಡವರಿಗೆ ಹಾಸ್ಯಾಸ್ಪದವಾಗಿ ಕಾಣಿಸ್ತದ, ಹಾಗೆ ನಮ್ಮದು ಆಗ್ತದೆ. ಆ ಆಟ, ಮಕ್ಕಳಾಡುವ ಆಟ, ಅದು ಆ ಒಂದು ವಯಸ್ಸಿಗೆ ಮಾತ್ರ ಸೀಮಿತ ಆಗಿರ್ಬೇಕು. ಅವರು ಪ್ರೌಢರಾದ್ಮೇಲೂ ಅದೇ ಆಟ ಆಡ್ತಿದ್ರೆ ಅವುಗಳು ಬೌದ್ಧಿಕವಾಗಿ ಪಕ್ವ ಆಗಿಲ್ಲ ಅಂತಾನೆ ಕಾಣಿಸ್ತದೆ, ದೊಡ್ಡವರಿಗೆ ಅದು ಚಿಂತೆ ವಿಷಯ ಆಗ್ತದೆ. ಹಾಗೆ ನಾವು ನಮ್ಮ ಬಗ್ಗೆನೇ ಅಂಥ ತೀವ್ರವಾದಂಥ ಆದರವನ್ನೇ ಬೆಳೆಸ್ಕೊಂಡಿದ್ರೆ, ಅಂಥ ಆದರದಿಂದ, ಅಂಥ ಹೆಮ್ಮೆಯಿಂದ, ಅಂಥ ಅಹಂಕಾರದಿಂದ ನಾವು ಹೋಗಿ ಮುಟ್ಟುವುದೆಲ್ಲಿಗೆ ಕೊನೆಗಾದರೂ ಕೂಡ? ನಮ್ಮ ಗುರಿ ಏನು? ಅದ್ರ ಬಗ್ಗೆ ಗಮನ ಬೇಕಲ್ಲ. ಇದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿದ್ರೆ, ಏವಂ ವಿಮೃಶ್ಯ ಅಂತ ಲಕ್ಷ್ಮೀದೇವಿ ಬಗ್ಗೆ ಅಲ್ಲಿ ಬಂತು ಭಾಗವತದಲ್ಲಿ 165ನೇ ಶ್ಲೋಕದಲ್ಲಿ, ಭಾಗವತ ಸಾರೋದ್ಧಾರದಲ್ಲಿ. ಎಲ್ಲವನ್ನೂ, ಉಳಿದೆಲ್ಲ ದೇವತೆಗಳ ಗುಣಗಳನ್ನು, ಭಗವಂತನ ಗುಣಗಳನ್ನು ಆಕೆ ತಕ್ಕಡಿಗೆ ಹಾಕಿ ತೂಗಿದಳಂತೆ. ಆಗ ಭಗವಂತ ಅವ್ಯಭಿಚಾರಿ ಸದ್ಗುಣ, ಉಳಿದವರೆಲ್ಲರೂ ವ್ಯಭಿಚಾರಿ ಸದ್ಗುಣರು ಅಂತ ಗೊತ್ತಾಗ್ಬಿಡ್ತಾ ಅವಳಿಗೆ. ನಮ್ಮ ರೂಪ ಹಿಂದೆ ಇದ್ದದ್ದು ಈಗಿಲ್ಲ, ಈಗಿದ್ದದ್ದು ರೂಪ ಮುಂದೆ ಇರೋದಿಲ್ಲ, ಇದ್ದ ವಿದ್ಯೆ ಯಾವಾಗ ಇರ್ತದೆ, ಯಾವಾಗ ಅದು ನಷ್ಟ ಆಗಿ ಹೋಗ್ತದೆ, ಯಾವಾಗ ಚಿತ್ತಕ್ಕೆ ಮಂಕು ಕವಿತದೆ ಹೇಳಲಿಕ್ಕೆ ಬರೋದಿಲ್ಲ. ಅನ್ಯಯ ಯೌವನೆ ಮರ್ತ್ಯೋ ಬುದ್ಧ್ಯಾ ಭವತಿ ಮೋಹಿತಃ ಮಧ್ಯೇನ್ಯಯ ಜರಾಯಾಂತು ಶೂನ್ಯಾಂ ರೋಚಯತೆ ಮತಿಂ ಅಂತ ಮಹಾಭಾರತ ಹೇಳ್ತದೆ. ಯೌವನದಲ್ಲಿ ಯಾವುದೋ ಒಂದು ಮೋಹ ಅವನಿಗೆ, ಮಧ್ಯೇನ್ಯಯ ಜರಾಯಾಂತು ಮತ್ತೆ ಮಧ್ಯ ವಯಸ್ಸು ಬಂದಾಗ ಮತ್ತೊಂದು ಯಾವುದೋ ಮೋಹ, ಜರಾಯಾಂತು ಶೂನ್ಯಾಂ ರೋಚಯತೆ ಮತಿಂ, ಮುಪ್ಪು ಬಂದಾಗ ಅವನಿಗೆ ಮತ್ತೊಂದು ಇನ್ನೊಂದು ಯಾವುದೋ ಮೋಹ ಅಂಟಿಕೊಳ್ತದೆ. ಅಂತೂ ಯಾವ್ದ್ಯಾವುದೋ ಬುದ್ಧಿಗಳಿಂದ, ಯಾವ್ದ್ಯಾವುದೋ ಪೂರ್ವಗ್ರಹಗಳಿಂದ, ಯಾವ್ದ್ಯಾವುದೋ ದುರಾಲೋಚನೆಗಳಿಂದ ಅವನ ಮನಸ್ಸಿಗೆ ಮಂಕು ಕವಿಯುವುದೇನು ನಿಲ್ಲೋದಿಲ್ಲ. ಪುರುಷೇ ಪುರುಷೇ ಭಿನ್ನ ಯಾಯಾ ಭವತಿ ಶೋಭನ ತುಷ್ಯಂತಿ ಚ ಪೃಥಕ್ ಸರ್ವೇ ಪ್ರಜ್ಞೆಯಾತೆ ಸ್ವಯಾ ಸ್ವಯ ಅಂತ, ಅದು ಮಹಾಭಾರತದ ಮಾತು. ಇವೆಲ್ಲ ಅಶ್ವತ್ಥಾಮನ ಮಾತುಗಳು. ಒಬ್ಬೊಬ್ಬ ಮನುಷ್ಯನಿಗೂ, ಪ್ರತಿಯೊಬ್ಬನಿಗೂ ಕೂಡ ಬುದ್ಧಿ, ಯಾವ್ದ್ಯಾವುದೋ ಒಂದೊಂದು ಬುದ್ಧಿ ಇರ್ತದೆ. ಶೋಭನಾ ಬುದ್ಧಿ, ಬಹಳ ದೊಡ್ಡ ಬುದ್ಧಿ, ಇದು ಶ್ರೇಷ್ಠವಾದ ಆಲೋಚನೆ, ದೂರದರ್ಶಿತ್ವ ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ತುಷ್ಯಂತಿ ಚ ಪೃಥಕ್ ಸರ್ವೆ, ಎಲ್ಲರೂ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಬುದ್ಧಿ ಬಗ್ಗೆ ಒಂದು ಆತ್ಮತೃಪ್ತಿ ಇರ್ತದೆ, ಆತ್ಮಾಭಿಮಾನ ಇರ್ತದೆ. ಅದು ಮಿತಿ ಮೀರಿದ್ರೆ ಅದೇ ಒಂದು ದುರ್ಗುಣ ಆಗಿಬಿಡ್ತದೆ. ಸರ್ವಸ್ಯ ಆತ್ಮ ಬಹುಮತಃ ಸರ್ವೋತ್ಮಾನಂ ಪ್ರಶಂಸತೆ. ಪ್ರತಿಯೊಬ್ಬರಿಗೂ ತಮ್ಮ ಬಗ್ಗೆ ಒಂದು ಬಹುಮಾನ, ಪ್ರತಿಯೊಬ್ಬರು ತಮ್ಮನ್ನು ತಾವು ಹೊಗಳ್ಕೋತಾ ಇರ್ತಾರೆ.
ಇಂಥ ನಾರ್ಸಿಸಮ್ ಅಂತಾರೆ ಈ ಒಂದು ಗುಣಕ್ಕೆ ಇಂಗ್ಲಿಷ್ನಲ್ಲಿ. A self-centeredness arising from failure to distinguish the self from external objects, either in very young babies or as a failure of mental disorder ಅಂತಾರೆ. ಸೆಲ್ಫ್ ಸೆಂಟರ್ಡ್ನೆಸ್ ಈ ನಾರ್ಸಿಸಮ್ ಅಂದರೆ ಆತ್ಮ ಕೇಂದ್ರೀಕೃತವಾದಂತಹ ಸ್ವಭಾವ. ಅದು ಯಾಕೆ ಹಾಗೆ ಬರ್ತದಂದ್ರೆ, ತಾನು ಮತ್ತೆ ತನ್ನ ಹೊರಗಿರುವಂಥ ಬಾಹ್ಯ ವಸ್ತುಗಳು ಇವೆರಡರ ನಡುವಿನ ವ್ಯತ್ಯಾಸವನ್ನು ಅರಿಯಲಿಕ್ಕಾಗದೆ ಬರುವಂಥ ಒಂದು ಭಾವನೆ. ಅದು ಚಿಕ್ಕ ಮಕ್ಕಳಲ್ಲಿ ಇರ್ತದಂತೆ, ದೊಡ್ಡವರಲ್ಲೂ ಇರಬಹುದಂಥದ್ದು. ಒಂದು ಮೆಂಟಲ್ ಡಿಸಾರ್ಡರ್ ಅಂತಾರೆ ಅದನ್ನು. ತಮ್ಮನ್ನು ತಾವೇ ಅತಿಯಾಗಿ ಪ್ರೀತಿಸಿಕೊಂಡು ಇರುವುದು, ಇನ್ನೊಂದರ ಕಡೆಗೆ ಗಮನ ಕೊಡದೇ ಇರುವುದು, ಎಕ್ಸೆಸಿವ್ ಲವ್ ಆಫ್ ಒನ್ ಸೆಲ್ಫ್ ಅಂತಾರೆ ಅದನ್ನು. ಸೆನ್ಸ್ ಆಫ್ ಸೆಲ್ಫ್ ಇಂಪಾರ್ಟೆನ್ಸ್, ಆತ್ಮ ಪ್ರಾಧಾನ್ಯ, ಅದ್ರ ಬಗ್ಗೆ ಯಾವತ್ತೂ ಗಮನ. ಪ್ರೀ ಆಕ್ಯುಪೇಷನ್ ವಿತ್ ಪವರ್, ಬ್ಯೂಟಿ ಆ್ಯಂಡ್ ಸಕ್ಸೆಸ್, ಅಧಿಕಾರ, ಸೌಂದರ್ಯ ಮತ್ತು ಯಶಸ್ಸು, ಇದ್ರ ಬಗ್ಗೆ ತೀವ್ರವಾದಂತಹ ಆಸಕ್ತಿ, ಒಂದು ಹಪಹಪಿತನ. ಆರೋಗಂಟ್ ಆಗಿರ್ತಾನೆ, ಲ್ಯಾಕ್ ಎಂಪತಿ, ಇನ್ನೊಬ್ಬರ ಬಗ್ಗೆ ಸಹಾನುಭೂತಿ ಇಲ್ಲದೆ ಇರೋದು, ಇವೆಲ್ಲ ಆ ನಾರ್ಸಿಸಮ್ ಅನ್ನುವ ಒಂದು ಮನೋರೋಗದ ಗುಣಗಳು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದನ್ನು ಸರಳವಾದ ಶಬ್ದಗಳಿಂದ ಅತ್ಯಾಸಕ್ತಿ, ಸ್ವಪ್ರಶಂಸೆ ಅಂತ ಅದು ಬಂದಿದೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಆತ್ಮಪ್ರಶಂಸಾ ಮತ್ತು ಆತ್ಮಪ್ರಶಂಸಾ ವರ್ಜನ ಪ್ರಕರಣ, ಪರನಿಂದಾವರ್ಜನ ಪ್ರಕರಣ ಅಂತ ಅದನ್ನ ನೋಡಿದ್ದೇವೆ. ಶಾಸ್ತ್ರ ನಮ್ಮನ್ನು ಹಾಸ್ಯ ಮಾಡಿದೆ ಅಂತ ಕಾಣಿಸ್ತದೆ. ಸ್ವಾದರ ಸರ್ವ ಜಂತೂನಾಂ ಸಂಸಿದ್ಧೋ ಹಿ ಸ್ವಭಾವತಃ ಅಂತ. ತಮ್ಮ ಬಗ್ಗೆ ಆದರ, ತಮ್ಮ ಬಗ್ಗೆ ಬಹುಮಾನ, ನಮ್ಮನ್ನು ನಾವೇ ಪ್ರಶಂಸೆ ಮಾಡಿಕೊಂಡು ತಿರುಗಾಡುವುದು, ಇನ್ನೊಬ್ಬರು ನಮ್ಮನ್ನು ಯಾವಾಗಲೂ ಪ್ರಶಂಸಿಸಲಿ ಅಂತ ನಿರೀಕ್ಷಿಸುವುದು, ಇದೊಂದು ರೋಗ ಪ್ರಾಯ ಎಲ್ಲರಲ್ಲೂ ಇದ್ದೇ ಇರ್ತದೆ. ಮನೋರೋಗ, ಭಯಂಕರವಾದ ರೋಗ. ನಾವು ನಿತ್ಯ ಪಾಪ ಪುರುಷ ವಿಸರ್ಜನೆ ಮಾಡುವಾಗ ಇದನ್ನು ತುಂಬ ಬಲವಾದ ಅನುಸಂಧಾನದೊಂದಿಗೆ, ಬಲವಾದ ಕನ್ಸರ್ನ್, ಕಾಳಜಿಯೊಂದಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಕಾಣಿಸ್ತು ನನಗೆ. ಇದನ್ನೆಲ್ಲ ನಿನ್ನೆ ಮೊನ್ನೆ ಪೂರ್ವಾವಲೋಕನ ಮಾಡಿದಾಗ ಮತ್ತೆ ತಮ್ಮ ಎದುರಿಗೆ ಪ್ರವಚನ ರೂಪದಲ್ಲಿ ಹೇಳಿದಾಗ, ಸ್ವಾಭಾವಿಕವಾಗಿ ನಮ್ಮಲ್ಲಿ ಇನ್ಬಿಲ್ಟ್ ಆಗಿ ಬಂದಿದೆ, ಇನ್ಸ್ಟಿಂಕ್ಟಿವ್ಲಿ ನಮಗೆ ಆತ್ಮರತಿ, ಸ್ವಪ್ರಶಂಸೆ ಇದು ಬಂದಿದೆ ಅಂದಮೇಲೆ ಅದಷ್ಟು ಸುಲಭವಾಗಿ ಹೋಗುವುದಲ್ಲ. ಅದಕ್ಕೆ ಹೋಗ್ಲಿಕ್ಕೆ ಮನುಷ್ಯನಿಗೆ ಇರಬೇಕಾದಂತಹ ಒಂದೇ ಗುಣ ಅಂದ್ರೆ ಏವಂ ವಿಮರ್ಶ್ಯ ಅವ್ಯಭಿಚಾರಿ ಸದ್ಗುಣಂ. ಯಾವ ಗುಣಗಳಿಗಾಗಿ ನಾವು ನಾವು ಮೆಚ್ಚಲಿಕ್ಕೆ ತೊಡಗಿದ್ದೀವಿ, ಇನ್ನೊಬ್ಬರನ್ನ ಹೀಗಳಿಯಲಿಕ್ಕೆ ಹೊರಟಿದ್ದೀವಿ. ನಿಂದಂತಿ ಚ ಪರಾಂಬುದ್ಧಿಂ ಸ್ವಾಂ ಪ್ರಶಂಸಂತಿ ಚ ಅಸಕೃತ. ಇನ್ನೊಬ್ಬರು ಮಾಡಿದ್ದೆಲ್ಲವೂ ಕ್ಷುದ್ರವಾಗಿ ಕಾಣಿಸ್ತದೆ ನಮಗೆ. ನಮ್ಮ ಆಲೋಚನೆ, ನಮ್ಮ ಕೃತ್ಯಗಳೆಲ್ಲವೂ ಬಹಳ ಮಹತ್ವದ್ದಾಗಿ ಕಾಣಿಸ್ತದಲ್ಲ. ಇದು ಯಾವ ಕಾರಣದಿಂದಾಗಿ, ನಮ್ಮ ಯಾವ ಗುಣದಿಂದಾಗಿ ಹೀಗೆ ಮಾಡ್ತಾ ಇದ್ದೀವಿ? ಅದೇನು ವಯಸ್ಸೋ, ರೂಪವೋ, ವಿದ್ಯೆಯೋ, ಸಂಪತ್ತೋ ಏನು ಅಂತ ಒಂದು ಬಾರಿ ಆಲೋಚನೆ ಮಾಡಬೇಕು. ಸುತ್ತಮುತ್ತಲಿರುವಂಥವ್ರನ್ನ ಒಂದು ಬಾರಿ ಗಮನಿಸ್ಬೇಕು. ವಿ ಶುಡ್ ನಾಟ್ fail to distinguish the self from the external objects. ಫೇಲ್ಯೂರ್ ಆದರೆ ನಮಗೂ ನಮ್ಮ ಸುತ್ತಮುತ್ತ ಇರುವಂತಹ ಜಡಗಳಿಗೂ, ವಿಶೇಷತಃ ಚೇತನಗಳಿಗೂ ಇರುವ ವ್ಯತ್ಯಾಸವನ್ನು ನಾವು ಗಮನಿಸುವುದರಲ್ಲಿ ವಿಫಲರಾದರೆ ಅದೇ ನಾರ್ಸಿಸಮ್ ಆಗ್ತದೆ, ಅದೇ ಅತಿಯಾದ ಸ್ವಾದರ ಆಗ್ತದೆ. ಆದರೆ ಅದನ್ನು ಸರಿಯಾಗಿ ನಾವು ಗಮನಿಸಿದರೆ ನಮಗೂ ನಮ್ಮ ಸುತ್ತಮುತ್ತ ಇರುವ ಜಗತ್ತಿಗೂ ಇರುವ ವ್ಯತ್ಯಾಸ, ನಮಗಿರುವ ಇತಿಮಿತಿಗಳು, ಮತ್ತೆ ಅದೇ ಕಾಲದಲ್ಲಿ ನಮಗಿರುವಂತಹ ಶಕ್ತಿಗಳು ಎಲ್ಲವನ್ನೂ ಗಮನಿಸಿದರೆ ಆಗ ರೂಪ, ವಿದ್ಯೆ, ಕುಲ, ಐಶ್ವರ್ಯ ಇತ್ಯಾದಿಗಳಿಗಾಗಿ ನಾವು ಅಹಂಕಾರ ಪಡುವುದು ಕಡಿಮೆ ಆಗ್ತಾ ಹೋಗ್ತದೆ. ಅದು ಒಮ್ಮೆಲೆ ಹೋಗೋದಿಲ್ಲ. ಅಹಂಕಾರ ಅಂತನದು ಒಮ್ಮೆಲೆ ಹೋಗೋದಿಲ್ಲ. ಆ ಅಹಂಕಾರದ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗ್ತದೆ, ಅಹಂಕಾರದ ಇಂಟೆನ್ಸಿಟಿ, ತೀವ್ರತೆ ಕಡಿಮೆ ಆಗ್ತದೆ ಅಂತ ಕಾಣಿಸ್ತದೆ ನನಗೆ.
ಸುತ್ತಮುತ್ತಲು ಅನೇಕ ಜನ ವಿದ್ಯಾವಂತರಿದ್ದಾರೆ, ರೂಪವಂತರಿದ್ದಾರೆ, ಶ್ರೇಷ್ಠರಿದ್ದಾರೆ, ಸಮಾಜ ಸೇವೆ ಮಾಡಿದವರಿದ್ದಾರೆ, ಅಧಿಕಾರಸ್ಥರಿದ್ದಾರೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕರ್ತವ್ಯೋ ವಾಸುದೇವ ಅಂತ ಅನೇಕ ಜನ ಭಗವಂತನ ಪ್ರತಿಬಿಂಬರಾದಂತಹ ಭಾಗವತರಿದ್ದಾರೆ. ಅನೇಕ ದೇಶಗಳಲ್ಲಿ, ಅನೇಕ ಜಾತಿಗಳಲ್ಲಿ, ಅನೇಕ ಪಂಥ, ಅನೇಕ ವರ್ಗಗಳಲ್ಲಿ ಎಲ್ಲ ಅಂತ ಸಾಧಕರಿದ್ದಾರೆ. ಅವರಲ್ಲಿ ಯಾರಲ್ಲೂ ಇಲ್ಲದೇ ಇರುವುದು ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಇಲ್ಲದೇ ಇರುವುದಕ್ಕಿಂತ ಹೆಚ್ಚು ಅವರಲ್ಲಿರುವ ಸಾಧ್ಯತೆ ಇದೆ. ಕಾಲ ದೇಶ ಎರಡೂ ಬಹಳ ದೊಡ್ಡದು. ನಮ್ಮ ಬಗ್ಗೆ ಹೀಗೆ ನಮಗೆ ಭ್ರಮ ಇರಬಾರ್ದು, ನಮ್ಮವ್ರ ಬಗ್ಗೆನೂ ಕೂಡ ಭ್ರಮ ಇರಬಾರ್ದು. ಮಹಾಭಾರತದಲ್ಲಿ ಆ ಮಾತು ಬಂದಿದೆ. ಧರ್ಮೇ ಮತಿರ್ಭವತು ವಃ ಸತತೋತ್ಥಿತಾನಾಂ ಸಹ್ಯೇಕ ಏವ ಪರಲೋಕಗತಸ್ಯ ಬಂಧುಃ ಅರ್ಥಾತ್ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಂ ಉಪಯಾಂತಿ ನಚ ಸ್ಥಿರತ್ವಂ. ಯಾವತ್ತೂ ನಾವು ಜಾಗೃತರಾಗಿ ಧರ್ಮದ ಬಗ್ಗೆನೇ ಮನಸ್ಸು ಇಡೋಣ. ಪರಲೋಕಕ್ಕೆ ಹೊರಟಿದ್ದೀವಿ ನಾವೀಗ, ಪರಲೋಕ ಗತರೇ ನಾವೀಗ. ಸರ್ವೇ ವರ್ತಾಮಹೇ ಅಧ್ವನಿ ಅಂತ ಮಹಾಭಾರತ ಹೇಳ್ತದೆ. ಎಲ್ಲರೂ ನಾವು ಪರಲೋಕದ ಮಾರ್ಗದಲ್ಲೇ ಇದ್ದೇವೆ, ಒಬ್ರು ಹಿಂದೂ ಒಬ್ರು ಮುಂದಷ್ಟೆ. ಅದೊಂದೇ ಪರಲೋಕಕ್ಕೆ ಹೊರಟವರಿಗೆ ಆ ಧರ್ಮದ ಆಚರಣೆ, ಧರ್ಮದ ಬುದ್ಧಿ ಎನ್ನುವುದು ಒಂದೇ ನಮಗಿರುವಂಥ ಮಾರ್ಗ, ಅದೊಂದೇ ಬಂಧು. ಅರ್ಥಾಹ ಎವ್ರಿಥಿಂಗ್ ದಟ್ ವಿ ಪೊಸೆಸ್, ಇದು ಅರ್ಥ. ಸ್ಥಾನ, ಮಾನ, ಸಂಪತ್ತು ಇದೆಲ್ಲವೂ ಕೂಡ ಅರ್ಥಗಳೇ. ಮತ್ತೆ ಸ್ತ್ರೀಯಶ್ಚ, ಹೆಣ್ಣಿನ ಪಾಲಿಗೆ ಗಂಡು, ಗಂಡಿನ ಪಾಲಿಗೆ ಹೆಣ್ಣು. ಇವು ಯಾವುದೂ ಕೂಡ ಎವ್ರಿಥಿಂಗ್. ಮತ್ತು ನಮ್ಮ ಸಂಗಾತಿ ಹೆಣ್ಣಿರ್ಬೋದು, ಗಂಡಿರ್ಬೋದು, ಅವರ್ ಸ್ಪೌಸ್ ಅಂಡ್ ಎವ್ರಿಥಿಂಗ್ ವಿ ಪೊಸೆಸ್, ಇದೆಲ್ಲವೂ ಕೂಡ ನಮಗೆ ಎಷ್ಟು ಭರವಸೆ ಕೊಟ್ಟಿದೆ ಈ ಜೀವನದಲ್ಲಿ. ನಿಪುಣೈರಪಿ ಸೇವ್ಯಮಾನ, ಸುಖ ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಡಿಗ್ರಿ ಪಡ್ಕೊಂಡು ಇದ್ರ ಬಗ್ಗೆ ಸೇವನೆ ಮಾಡಿದ್ರು, ಇದನ್ನೆಲ್ಲ ಅನುಭವಿಸ್ಲಿಕ್ಕೆ ಅಂತ ತಯಾರಾಗಿ ಕೂತರು, ನಮಗದರಿಂದ ಏನು ಸುಖ ಸಿಗೋದಿದೆ? ನಾನು ಹೇಳಿದ್ದು ಸುಳ್ಳಲ್ಲ. ನಮಗಿವತ್ತು ದುಡ್ಡು ಗಳಿಸೋದು ಹೇಗೆ, ಅದಕ್ಕೆ ಬೇಕಾದ ಉದ್ಯೋಗ ವ್ಯಾಪಾರಗಳನ್ನು ಮಾಡುವುದು ಹೇಗೆ ಅಂತ ಕಲಿಸ್ಲಿಕ್ಕೆ ಶಾಲಾ ಕಾಲೇಜುಗಳಿವೆ. ಸುಖ ಪಡುವುದು ಹೇಗೆ ಅಂತ ಕಲಿಸ್ಲಿಕ್ಕೂ ಕೂಡ ಡಿಗ್ರಿಗಳು ಅಲ್ಲಲ್ಲಿ ಕಾಣಿಸ್ತವೆ. ಅದನ್ನೇ ನಿಪುಣೈರಪಿ ಸೇವ್ಯಮಾನ ಅಂತ ಈಗ ಹೇಳೋದು. ಎಲ್ಲ ನೈಪುಣ್ಯವನ್ನು ಪಡ್ಕೊಂಡು ಇದನ್ನು ಸೇವೆ ಮಾಡಬೇಕು ಅಂತ ಕಟಿಬದ್ಧರಾಗಿ ನಿಂತರೂ ಕೂಡ ನೈವ ಆಪ್ತ ಭಾವಂ ಉಪಯಾಂತಿ, ನಮ್ಮಲ್ಲಿ ಆಪ್ತತೆಯನ್ನು ಮೂಡಿಸುವುದೇ ಇಲ್ಲ. ತೀರಾ ಒಳಹೊಕ್ಕು ನೋಡಿದಾಗ ಒಂದು ಶೂನ್ಯತೆ ನಮ್ಮನ್ನ ಕಾಡ್ತದೆ. ಇಲ್ಲಿಯವರೆಗೆ ಈ ಎಲ್ಲ ಥಿಂಗ್ಗಳನ್ನು, ಎವ್ರಿಥಿಂಗ್ ಮತ್ತು ಈ ಎಲ್ಲ ವ್ಯಕ್ತಿಗಳನ್ನು ನಂಬಿದ್ದು ಏನೂ ಉಪಯೋಗ ಆಗಲಿಲ್ಲ. ರಿಲಯಬಿಲಿಟಿ, ಆಪ್ತತೆ, ವಿಶ್ವಾಸಾರ್ಹತೆ ಇದರಲ್ಲಿ ಇಲ್ವಲ್ಲ ಅಂತ ಅನಿಸ್ತದೆ ಒಮ್ಮೆ. ಅದು ಆ ವಸ್ತುಗಳ ಮತ್ತು ವ್ಯಕ್ತಿಗಳ ಕಾರಣದಿಂದಲೂ ಆಗಬಹುದು. ಒಂದು ವೇಳೆ ಅವು ಸರಿಯಾಗಿ ಇದ್ರೂ ಕೂಡ ನಮ್ಮಲ್ಲಿರುವ ದೋಷಗಳಿಂದಾಗಿ ಹೀಗಾಗಬಹುದು. ಅಂತೂ ಹೀಗಾಗುವ ಸಾಧ್ಯತೆ ಇದ್ದೇ ಇರ್ತದೆ. ಶೂನ್ಯತೆ ನಮ್ಮನ್ನ ಬಿಡದಂತೆ ಕಾಣುತ್ತದೆ. ಖಿನ್ನತೆ, ಡಿಪ್ರೆಷನ್ ನಮ್ಮನ್ನು ಬಿಡದಂತೆ ಕಾಣ್ತದೆ. ಅದರ ಬಗ್ಗೆ ಅಂಥ ಮನಸ್ಥಿತಿಗೆ ನಾವು ಜಾರುವುದ್ರ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಮನುಷ್ಯನಿಗೆ ಯಾವ ವಯಸ್ಸಿನಲ್ಲಿ, ಯಾವ ಕಾಲದಲ್ಲಿ, ಯಾವ ಹಂತದಲ್ಲಿ ಏನು ಖಿನ್ನತೆ, ಮತ್ತೊಂದು ಯಾವುದೋ ಸಮಸ್ಯೆ, ಮಾನಸಿಕ ಸಮಸ್ಯೆ ಅದು ಆತನನ್ನು ಕಾಡ್ತದೋ, ಅದನ್ನ ಅಭಿವೃದ್ಧಿಗೆ ಅದು ಮಾರಕ ಆಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಪ್ರತಿ ಕ್ಷಣದಲ್ಲೂ ಮನುಷ್ಯ ಈ ರೀತಿಯಾಗಿ ಆತ್ಮವಿಮರ್ಶೆ ಮಾಡ್ತಾ ಇರಬೇಕು. ನನ್ನಲ್ಲಿ ಯಾವ ಗುಣಗಳಿವೆ, ಈ ಗುಣಗಳ ಇತಿಮಿತಿ ಏನು, ನನ್ನ ವ್ಯಕ್ತಿತ್ವದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಒಟ್ಟಾರೆ ಈ ಜೀವನದ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು
ಅನ್ನುವುದೆಲ್ಲ ಯಾವತ್ತೂ ಕೂಡ ನಮ್ಮ ಗಮನದಲ್ಲಿರಬೇಕು. ಹಾಗೆ ಬದುಕಿದವನು ಯಾವುದೇ ಮನೋರೋಗಕ್ಕೆ ಮತ್ಯಾವುದೋ ಮಾನಸಿಕ ಸಮಸ್ಯೆಗೆ ತುತ್ತಾಗದೆ ಎಲ್ಲ ರೀತಿಯಿಂದ ಆಧ್ಯಾತ್ಮಿಕವಾಗಿಯೂ ಕೂಡ ಆರೋಗ್ಯವಂತವಾಗಿ ಬದುಕಲಿಕ್ಕೆ ಅವನಿಗೆ ಸಾಧ್ಯ ಆಗ್ತದೆ. ಆತ್ಮದೋಹರಿಹಿ ಯೈಸ್ತುಷ್ಟಿಯೇತ ತುಷ್ಯೇತ ಆತ್ಮದೋಹರಿಹಿ. ಭಗವಂತ ತನ್ನನ್ನು ತಾನೇ ಕೊಟ್ಕೋತಾನೆ, ತನ್ನನ್ನು ತಾನೇ ಸಂಪೂರ್ಣವಾಗಿ ತನ್ನ ಭಕ್ತರಿಗೆ ಅವನು ಅರ್ಪಿಸ್ಕೋತಾನೆ. ಭಕ್ತ ತನ್ನನ್ನು ತಾನು ಆ ಭಗವಂತನಿಗೆ ಅರ್ಪಿಸ್ಕೊಳ್ಬೇಕಷ್ಟೆ. ಯಮೈವೇಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ ಕಠೋಪನಿಷತ್ತು ತುಂಬ ಸುಂದರವಾಗಿ ಹೇಳ್ತದೆ. ಈ ಭಗವಂತ ಒಬ್ಬ ಭಕ್ತನನ್ನ ವೃಣುತೆ, ಇವನು ತನ್ನ ಭಕ್ತ, ನಾನು ಇವನಿಗೆ ನನ್ನ ಸ್ವರೂಪವನ್ನು ತೋರಿಸ್ಬೇಕು, ಈ ಭಕ್ತನಿಗೆ ತನ್ನ ಸ್ವರೂಪವನ್ನು ಅವನು ಕಾಣುವಂತೆ ನಾನು ಮಾಡಬೇಕು, ನನ್ನ ಸ್ವರೂಪವನ್ನು ನಾನು ಇವನಿಗೆ ತೋರಿಸ್ಬೇಕು ಅಂತ ಈ ಭಗವಂತ ವೃಣುತೆ ಹೀಗೆ ಆಯ್ಕೆ ಮಾಡ್ಕೋತಾನೆ ಭಕ್ತರನ್ನ. ಅಂಥ ಭಕ್ತನಿಗೆ ಮಾತ್ರ ಭಗವಂತನನ್ನು ತಲುಪುವುದು ಸಾಧ್ಯ. ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ತನ್ನ ಅವ್ಯಭಿಚಾರಿ ಸದ್ಗುಣವಾದಂಥ, ಎಂದು ಯಾವ ಗುಣಗಳಿಗೂ ಯಾವ ಕಾಲದಲ್ಲಿಯೂ ಯಾವ ದೇಶದಲ್ಲಿಯೂ ಯಾವ ಪರಿಸ್ಥಿತಿಯಲ್ಲಿಯೂ ಚ್ಯುತಿ ಇಲ್ಲದಂಥ ತನ್ನ ಸ್ವರೂಪವನ್ನ ಆ ಭಕ್ತನ ಮನಸ್ಸಿಗೆ, ಆತನ ಸಾಕ್ಷಿಗೆ ಆತ ಗೋಚರ ಆಗುವಂತೆ ಮಾಡ್ತಾನೆ ಭಗವಂತ. ಅದಲ್ಲದೆ ಹೇಳಿದೆ ತನೂಂ ಸ್ವಾಂ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಬಿಂಬ ಭಗವಂತ, ಪ್ರತಿಬಿಂಬ ನಾವು. ಮೊದಲು ಪ್ರತಿಬಿಂಬವನ್ನ ನಾವು ಒಂದ್ಸರಿ ನೋಡ್ಕೋಬೇಕಂತೆ, ಹಾಗೆ ಹೇಳ್ತಿರ್ತಾರೆ ಶಾಸ್ತ್ರಜ್ಞರು, ಹಿರಿಯ ಅನುಭವಿ ವಿದ್ವಾಂಸರು. ಪ್ರತಿಬಿಂಬರಾದಂತಹ ನಮಗೆ ನಮ್ಮ ಬಗ್ಗೆಯೇ ಪೂರ್ಣವಾದ ಅರಿವಿಲ್ಲ, ಇರುವ ಶಕ್ತಿಯ ಪೂರ್ಣವಾದ ಅರಿವಿಲ್ಲ, ಆ ಶಕ್ತಿಯನ್ನು ಹೇಗೆ ಪೂರ್ಣವಾಗಿ ಆವಿಷ್ಕೃತ ಮಾಡ್ಕೋಬೇಕು ಅನ್ನುವ ಎಚ್ಚರ ಇಲ್ಲ. ಮತ್ಯಾವುದ್ಯಾವುದೋ ಭ್ರಮೆಗಳು ಬೇರೆ, ಇಲ್ಲದ ಗುಣಗಳ ಬಗ್ಗೆ ಭ್ರಮ ಬೇರೆ ನಮಗೆ. ಹೀಗೆ ಇದ್ದ ದೋಷಗಳನ್ನು ತಿಳಿದಿಲ್ಲ, ಇದ್ದ ಗುಣಗಳನ್ನ ಶಕ್ತಿಯನ್ನ ನಾವು ತಿಳಿದಿಲ್ಲ. ಇಲ್ಲದೇ ಇರುವುದು ಯಾವುದ್ಯಾವುದನ್ನು ನಮ್ಮಲ್ಲಿ ನಾವು ಆವಾಹಿಸಿಕೊಂಡಿದ್ದೀವಿ, ಭ್ರಮಿಸಿಕೊಂಡಿದ್ದೀವಿ. ನಮ್ಮ ಬಗ್ಗೆ ನಮಗೇನು ಗೊತ್ತಿದೆ? ನೀವು ಯಾರು ಅಂತ ಕೇಳಿದ್ರೆ ಇಂಥವ್ರ ಮಗ, ಇಂಥವ್ರ ಮಗಳು, ಇಂಥವ್ರ ಗಂಡ ಹೆಂಡತಿ ಅಂತ ಹೇಳ್ತೇವೆ, ಇಂಥ ಜಾತಿ ಹೇಳ್ತೀವಿ, ಮಾಡುವ ಉದ್ಯೋಗ ಹೇಳ್ತೇವೆ. ಅದು ಹೊರತು ನಮಗೆ ಭಗವಂತನ ಪ್ರತಿಬಿಂಬರು ಮತ್ತೆ ನಮ್ಮ ಮೂಲ ಸ್ವರೂಪದ ಜ್ಞಾನ ನಮಗೇನಿದೆ? ಹಾಗೆ ಆ ಮೂಲ ಸ್ವರೂಪದ ಜ್ಞಾನದ ಅರಿವು, ಆ ಮೂಲ ಸ್ವರೂಪದ ಅರಿವು ನಮಗಾದಾಗ ನಮಗಿರುವ ಶಕ್ತಿಗಳು ಮತ್ತೆ ನಮಗಿರುವ ದೌರ್ಬಲ್ಯಗಳು ಅಂತೂ ವಸ್ತುಸ್ಥಿತಿ ಅದರ ಅರಿವಾದಾಗ, ಇಂಥ ನನಗೆ ಪ್ರತಿಬಿಂಬನಾದ ನನಗೆ ಬಿಂಬರಾದಂಥ ಭಗವಂತ ಹೇಗಿದ್ದಾನೋ, ನಾನು ಅವ್ಯಭಿಚಾರಿ ಸದ್ಗುಣಿ ಆಗಿಲ್ಲ, ವ್ಯಭಿಚಾರಿ ಸದ್ಗುಣಿಯೇ ನಾನು. ಒಂದಿದ್ದರೆ ಮತ್ತೊಂದಿಲ್ಲ, ಹೀಗಿದ್ದರೆ ನಾಳೆ ಇಲ್ಲ, ಹೀಗಿದ್ದರೆ ಹಾಗಿಲ್ಲ. ಒಂದು ಗುಣ ಯಾವುದೋ ಒಂದಿದೆ, ಆದ್ರೆ ಅದು ಹೀಗಿದೆ, ಆ ಒಂದು ಗುಣದ ಒಂದು ಆಂಗಲ್ ಹೀಗಿದೆ, ಮತ್ತೊಂದು ಆಂಗಲ್ ಅದಕ್ಕಿಲ್ಲ, ಅದು ನಿನ್ನೆ ಇತ್ತು ಇವತ್ತಿಲ್ಲ, ನಾಳೆ ಇರ್ತದೋ ಇಲ್ಲೋ ಗೊತ್ತಿಲ್ಲ. ಹೀಗೆ ಇಲ್ಲಗಳೇ ನಮ್ಮಲ್ಲಿ ಬಹಳ, ಇರುವುದು ಕಡಿಮೆ, ಇರುವುದೆಲ್ಲ ದುರ್ಗುಣಗಳೇ, ದುರ್ಗುಣಗಳ ಕಡಲು ನಾವು. ಅವನು ಸದ್ಗುಣಗಳ ಸಾಗರ, ಅವನು ಸದ್ಗುಣಾಶ್ರಯ. ಭಾಗವತ ಹೇಳಿದಂತೆ ನಾವು ದುರ್ಗುಣಾಶ್ರಯರು. ಹೀಗೆ ವಿಮರ್ಶೆ ಮಾಡ್ತಾ ಹೋದಾಗ ಪ್ರತಿಬಿಂಬರಾದಂಥ ನಮ್ಮನ್ನು ನಾವು ನಿಜವಾದ ಅರ್ಥದಲ್ಲಿ ನೋಡಿಕೊಳ್ಳುವ ಅವಕಾಶವನ್ನ ಭಗವಂತ ನಮ್ಗೆ ಕೊಡ್ತಾನೆ. ಕನ್ನಡಿ ಹಿಡಿದು ನಮಗೆ ತೋರಿಸ್ತಾನೆ. ಕನ್ನಡಿಗೇನಾದ್ರೂ ಕೊಳೆ ಮೆತ್ತಿದ್ರೆ ಯಾರಾದ್ರೊಬ್ಬರು ನೋಡ್ಕೊ ಒಂದ್ಸರಿ ಮುಖ ಅಂತೇಳಿ ದೊಡ್ಡವರು ತೋರಿಸ್ತಿರ್ತಾರೆ. ಹಾಗೆ ಕನ್ನಡಿಯನ್ನ, ಶಾಸ್ತ್ರವೆಂಬ ಕನ್ನಡಿಯನ್ನು ಹಿಡಿದು ನಮಗೆ ಭಗವಂತ ನಮ್ಮ ಸ್ವರೂಪವನ್ನು ಮೊದಲು ತೋರಿಸ್ತಾನೆ. ಮೊದಲು ಶಾಸ್ತ್ರದಿಂದ ಬರುವುದು ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ನಮ್ಮ ಅಪರೋಕ್ಷ ಜ್ಞಾನ ನಮಗೆ ಬರುವಂತೆ ಮಾಡಿ ನಮ್ಮ ಇತಿಮಿತಿಯನ್ನು ನಮಗೆ ತೋರಿಸ್ತಾನೆ.
ನಾವು ಪ್ರತಿಬಿಂಬರಾಗಿದ್ದೇವೆ, ಭಗವಂತನ ಪ್ರತಿಬಿಂಬರಾಗಿದ್ದೇವೆ ಅನ್ನೋ ಹೆಮ್ಮೆಯೂ ನಮ್ಮಲ್ಲಿ ಮೂಡುವಂತೆ ಮಾಡ್ತಾನೆ. ಹಾಗೆ ಭಗವಂತನ ಪ್ರತಿಬಿಂಬರು ಮಾತ್ರ ಆಗಿರುವುದರಿಂದ ನಮಗೆ ಅನೇಕ ಕೊರತೆಗಳು ಕೂಡ ಇವೆ. ಯಾವತ್ತೂ ನಾವು ಭಗವಂತನಿಗಿಂತ ಸಣ್ಣವರೇ ಆಗಿದ್ದೇವೆ ಅನ್ನೋ ಎಚ್ಚರವನ್ನೂ ಮೂಡಿಸ್ತಾನೆ. ಆಗ ವಿದ್ಯಾ, ರೂಪ, ಕುಲ, ಐಶ್ವರ್ಯ ಇತ್ಯಾದಿಗಳ ಬಗ್ಗೆ ಇರುವಂತಹ ಅಹಂಕಾರ ಕರಗಿ ಹೋಗ್ತದೆ. ನಮ್ಮ ಬಗ್ಗೆ ನಾವೇನೊಂದು ಆದರದ ಗೋಪುರವನ್ನು ಸ್ವಾದರದ ಗೋಪುರವನ್ನು ಕಟ್ಕೊಂಡಿದ್ದೆವು. ಸುಮ್ಮನೆ ಹಮ್ಮು ಬಿಮ್ಮುಗಳ ಗೋಪುರ ಅದು. ಆ ಗೋಪುರದಿಂದ ಹೊರಗೆ ಬಂದು, ಸಂತೃಪ್ತಿಯಿಂದ ಆ ಗೋಪುರದಿಂದ ಹೊರಗೆ ಬಂದು ಅದೇ ಆದರವನ್ನ ಭಗವಂತನ ವಿಷಯದಲ್ಲಿ ನಿರ್ಮಿಸಲಿಕ್ಕೆ, ಆ ಮೂಲಕ ಆ ಭಗವಂತನ ಬಗ್ಗೆ ನಾವೇನೊಂದು ಸಂಬಂಧದ ಗೋಪುರವನ್ನು ನಿರ್ಮಿಸಿಕೊಂಡಿದ್ದೇವೆ ಅದರಲ್ಲಿ ಸ್ಥಿರವಾಗಿ ಇರಲಿಕ್ಕೆ ನಾವು ಹಂಬಲಿಸುವಂತಾಗ್ತದೆ. ಅಂತ ಎಲ್ಲದಕ್ಕೂ ಕೂಡ ಭಗವಂತ ನಮಗೆ ಅವಕಾಶ ಮಾಡಿಕೊಡ್ತಾನೆ. ಅದನ್ನೇ ಸರ್ವಥಾ ಶುಭಂ ಇಪ್ಸತ ಶುಭಂ ಇಚ್ಛತ ಅಂತ ಅನ್ನೋ ವ್ಯಾಖ್ಯಾನ ಹೇಳಿದ್ದು. ಆಗ ನಿಜವಾದ ಶುಭ. ಈಗಿರುವುದೆಲ್ಲವೂ ಅಶುಭ. ಶುಭ ಅಂತ ಇದನ್ನ ಭ್ರಮಿಸಿದ್ದೆವು ಅಷ್ಟೆ. ನಿಜವಾದ ಶುಭ ಬೇಕಾದ್ರೆ ಆ ಭಗವಂತನನ್ನೇ ಹಾಗೆ ಅವನನ್ನೇ ಶರಣ ಹೋಗ್ಬೇಕು ನಾವು. ಪುರುಷಾರ್ಥಂ ಅಭೀಪ್ಸತ. ನಿಜವಾದ ಪುರುಷಾರ್ಥಗಳು ಬೇಕಾದ್ರೆ ಹಾಗೆ ತಾರತಮ್ಯಕ್ಕೆ ಅನುಗುಣವಾದ ಭಕ್ತಿ ಮಾಡಬೇಕು. ಹೀಗೆ ಭಗವಂತನನ್ನ ಸದ್ಗುಣಾಶ್ರಯ, ಅವನೇ ಶುಭಾಂಗ ಅಂತ ಹೀಗೆ ನಾವು ತಿಳಿದಾಗ ನಮ್ಮ ಈ ಜಗತ್ತಿನಲ್ಲಿ ವಾಸ್ತವಿಕವಾಗಿ ಅಶುಭವೇ ಆಗಿದ್ರು ಆ ಎಲ್ಲ ಜಡಚೇತನ ವಸ್ತುಗಳು ಹೇಗೆ ಇಲ್ಲಿ ಅವಕ್ಕೆ ಇತಿಮಿತಿಗಳಿವೆ. ಅವು ಅಶುಭವೇ ಆಗಿದ್ರು ಅಥವಾ ಸ್ವಲ್ಪ ಶುಭವೇ ಆಗಿದ್ರು ಅದನ್ನೆಲ್ಲವನ್ನು ಸಹಿಸಿಕೊಂಡು ಜೀವನವನ್ನು ನಿರ್ಲಿಪ್ತ ಸ್ಥಿತಿಯಿಂದ ನಮಗೆ ನೋಡುವ ಒಂದು ಅವಕಾಶ ಆಗ್ತದೆ. ಎಷ್ಟು ಆತ್ಮರತಿರೇವ ಸ್ಯಾದ್ ಆತ್ಮತೃಪ್ತಶ್ಚ ಮಾನವ ಅಂತ ಭಗವದ್ಗೀತೆ ಹೇಳುವುದು ಅದನ್ನೇ. ಭಗವಂತನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸಿದೆವು, ಅವನೇ ಅವ್ಯಭಿಚಾರಿ ಸದ್ಗುಣ ಅಂತ ತಿಳಿದೆವು. ಇದು ವ್ಯಭಿಚಾರಿ ಸದ್ಗುಣ. ಈ ಜಗತ್ತು ಜಡ ಚೇತನ ಇದೆಲ್ಲವೂ ವ್ಯಭಿಚಾರಿ ಸದ್ಗುಣ. ಇದು ಒಂದಿದ್ರೆ ಇನ್ನೊಂದಿಲ್ಲ, ಈಗಿದ್ರೆ ನಾಳೆ ಇಲ್ಲ, ಇದಿರುವುದೇ ಹೀಗೆ ಅಂತ ನಾವು ಆತ್ಮತೃಪ್ತರಾದೆವು, ಭಗವಂತನಲ್ಲೇ ತೃಪ್ತರಾದೆವು, ಅವನಲ್ಲಿಯೇ ರತರಾದೆವು. ಅಂತ ಸ್ಥಿತಿಗೆ ಏರುವುದನ್ನು ನಮಗೆ ಆ ಅನುವ್ಯಾಖ್ಯಾನ ತುಂಬ ಸುಂದರವಾಗಿ ತೋರಿಸಿಕೊಟ್ಟಿದೆ. ತುಂಬ ಉತ್ತಮವಾದಂತಹ ಒಂದು ಮನೋವಿಶ್ಲೇಷಣೆ ಅದು, ಸೈಕೋಥೆರಪಿ ಅದು. ಅದನ್ನ ವಿಷ್ಣು ತೀರ್ಥರು ಕೂಡ ತಮ್ಮ ಗ್ರಂಥದಲ್ಲಿ ಭಾಗವತ್ ಸಾರೋದ್ಧಾರದಲ್ಲಿ ಹೇಳಿದ್ದಾರೆ. ಅದನ್ನ ಇವತ್ತು ನಾವು ನೋಡಿದ್ದೀವಿ. ಇದನ್ನ ಎಷ್ಟು ನಾವು ಅನುಸಂಧಾನ ಮಾಡಿಕೊಂಡು ಕಡಿಮೆಯೇ. ನಮಗಿರುವ ಸ್ವಾದರ ಹೋಗಿ ಭಗವಂತನಲ್ಲಿ ಆದರ ಬರಬೇಕು ಅನ್ನುವುದು ಕೇವಲ ಬರಿಯ ಮಾತಾಗಿ ಉಳಿಬಾರ್ದು, ಅದು ಕೃತಿಯಾಗಿ ಇಳಿಯಬೇಕು ಕೆಳಗೆ. ಆಗ ನಾವು ಹೇಳಿದ್ದು ಅನುಸಂಧಾನ ಮಾಡಿಕೊಂಡದ್ದು ಇನ್ನೊಬ್ಬರ ಮೇಲೆ ಕೂಡ ಒಂದಿಷ್ಟು ಪರಿಣಾಮ ಬೀರ್ಲಿಕ್ಕೆ ಸಾಧ್ಯ. ವೈಯಕ್ತಿಕವಾಗಿ ನನ್ನ ಅನುಸಂಧಾನಕ್ಕೆ ಏನು ಬೇಕಾಗಿತ್ತು ಅದಕ್ಕಾಗಿ ಮತ್ತೆ ಅದನ್ನು ಹೇಳ್ಕೊತಾ ಇದ್ದೇನೆ. ಪಾಪ ಪುರುಷ ವಿಸರ್ಜನ ರೂಪದಲ್ಲಿ ಅದನ್ನು ನಿತ್ಯ ಮಾಡಬೇಕು. ನಮ್ಮ ಬಗ್ಗೆ ಇರುವಂತಹ ಒಂದು ಆದರ, ನಾರ್ಸಿಸಮ್ ಏನಿದೆ ಅದನ್ನ ಆ ಪಾಪ ಪುರುಷ ಅಥವಾ ಸ್ವಾದರ ಪುರುಷ ಅವನನ್ನ ನಮ್ಮ ದೇಹದ ಒಳಗಿಂದ ಕಿತ್ತಿ ಹೊರಗೆ ತೆಗೆದು ಅವನನ್ನು ಎದುರಿಗೆ ನಿಲ್ಲಿಸಿ ಅವನ ಕೊಬ್ಬಿದ ದೇಹವನ್ನ ಒಣಗಿಸಿ, ಅದನ್ನು ವಾಯುಮಂತ್ರದಿಂದ ಒಣಗಿಸಿ, ಮುಂದೆ ಅಗ್ನಿ ಮಂತ್ರದಿಂದ ಆತನನ್ನು ಸುಟ್ಟಾಕಿ ಅದರ ಬೂದಿಯನ್ನು ಹೊರಗೆ ತೆಗೆದು ಮುಂದೆ ಪರಮಾತ್ಮನ ಕೃಪಾದೃಷ್ಟಿ ಎಂಬ ಅಮೃತದಲ್ಲಿ ನಾವು ಸ್ನಾನ ಮಾಡಿ ಶುದ್ಧವಾದಂತಹ ಹೊಸ ವ್ಯಕ್ತಿತ್ವವನ್ನು ಪಡೆಯಬೇಕು. ಆಗ ಮುಂದಿನ ಶಾಶ್ವತವಾದಂತಹ ಶುಭವಾದ ಜೀವನಕ್ಕೆ ನಾವು ಅಣಿಯಾಗ್ತೇವೆ ಅನ್ನೋದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.